ಕಾಶ್ಮೀರ ವಿಧಾನಸಭೆಯಲ್ಲಿ ಇರಾನ್ ಪರ ಪ್ರತಿಭಟನೆ. ಖಮೇನಿ ಫೋಟೋವನ್ನು ಹಿಡಿದು ಶಾಸಕರಿಂದ ಪ್ರತಿಭಟನೆ ನಡೆಸಲಾಗಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿ ಶಾಸಕರ ಪ್ರೊಟೆಸ್ಟ್. ಸದನದ ಒಳಗೆ ಇಸ್ರೇಲ್ ಅಮೆರಿಕ ವಿರುದ್ಧ ಘೋಷಣೆ. ಕಲಾಪ ಆರಂಭವಾಗೋಕ್ಕೂ ಮುನ್ನವೇ ಸದನದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗ್ಬಿಟ್ಟಿದೆ. ಖಮೇನಿ ಫೋಟೋ ಹಿಡಿದು ಶಾಸಕರಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸದನದ ಒಳಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಿಡಿಪಿ ಶಾಸಕರಿಂದ ಪ್ರೊಟೆಸ್ಟ್. ಸದನದ ಒಳಗೆ ಇಸ್ರೇಲ್ ಅಮೆರಿಕ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗದ್ದಲದ ಸಿಚುಯೇಷನ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಕಲಾಪ ಆರಂಭಕ್ಕೂ ಮುನ್ನವೇ ಈ ರೀತಿಯಾದಂತಹ ಹೈಡ್ರಾಮಾ ನಡೆದಿದೆ. ಸದನದಲ್ಲಿ ಗದ್ದಲ ಹಿನ್ನೆಲೆ ಕಲಾಪವನ್ನ ಮುಂದೂಡಿಕೆಯೂ ಮಾಡಲಾಗಿದೆ. ನೋಡಿ, ವಿವಿಧ ಪೋಸ್ಟರ್ಗಳನ್ನ ಬರೆದುಕೊಂಡು ಬರಲಾಗಿದೆ. ಕೆಲವೊಬ್ಬರು ಪೇಪರ್ಗಳನ್ನ ಅಲ್ಲಿದ್ದಂಥ ಕೆಲವೊಂದಿಷ್ಟು ಈ ರೀತಿಯಾದಂಥ ಪೇಪರ್ಗಳನ್ನು ಹರಿದು ಬಿಸಾಕ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಖಮೇನಿ ಫೋಟೋಗಳನ್ನು ಹಿಡ್ಕೊಂಡು ಈ ರೀತಿಯಾಗಿ ಘೋಷಣೆ ಕೂಗ್ತಾ ಇದ್ದಾರೆ. ವಿವಿಧ ಘೋಷಣೆಗಳನ್ನು ನೋಡಿ. ಕಾಶ್ಮೀರದ ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ಕಲಾಪ ಆರಂಭಕ್ಕೂ ಮುನ್ನವೇ ಗಲಾಟೆ ಗದ್ದಲಗಳಾಗಿದೆ ಅಂತ ಹೇಳಿ. ಕಾಶ್ಮೀರ ವಿಧಾನಸಭೆಯಲ್ಲಿ ಇರಾನ್ ಪರವಾಗಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಈ ದಾಳಿ ಮಾಡ್ತಲ್ಲ, ಜಂಟಿ ದಾಳಿ, ಜೊತೆಗೆ ಇವತ್ತಿನವರೆಗೂ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸೋದ್ರ ಜೊತೆಗೆ ಮುಂದುವರಿಸ್ತಾ ಇದೆಯಲ್ಲ, ಇದರ ವಿರುದ್ಧವಾಗಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ವಿವಿಧ ಪೋಸ್ಟರ್ಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ. ಜೊತೆಗೆ ಇರಾನ್ ಪರ ಈ ರೀತಿಯಾಗಿ ಪ್ರತಿಭಟನೆಗೆ ಮುಗಿಬೀಳ್ತಾ ಇರೋದು. ಕಲಾಪ ಆರಂಭಕ್ಕೂ ಮುನ್ನವೇ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗ್ಬಿಟ್ಟಿತ್ತು. ನೋಡಿ, ಕೆಲವೊಂದಷ್ಟು ಪೇಪರ್ಗಳನ್ನು ಹರಿದು ಬಿಸಾಕ್ತಾ ಇದ್ದಾರೆ ಅಲ್ಲಿದ್ದಂಥ ಪಿಡಿಪಿ ಶಾಸಕರು. ಕಾಶ್ಮೀರ ವಿಧಾನಸಭೆಯಲ್ಲಿ ಈ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗದ್ದಲದ ವಾತಾವರಣವೇ ನಿರ್ಮಾಣವಾಗಿ ಸದನದಲ್ಲಿ ಅತಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಇದರ ಜೊತೆಗೆ ಅಂದರೆ ಈ ವಿವಿಧ ಪೋಸ್ಟರ್ಗಳನ್ನು ಹಿಡ್ಕೊಂಡು ಬಂದಿದ್ದಾರಲ್ಲ, ಇದರ ಜೊತೆಗೆ ಖಮೇನಿ ಫೋಟೋಗಳನ್ನು ಕೂಡ ಹಿಡ್ಕೊಂಡು ಇನ್ನು ಈ ಒಂದು ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ವಿವಿಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ. ಸದನವನ್ನು ಇದರಿಂದ ಈ ಒಂದು ಗಲಾಟೆ ಗದ್ದಲದ ಯಾರನ್ನೂ ಕೂಡ ತಣ್ಣಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಕಲಾಪವನ್ನು ಕೂಡ ಮುಂದೂಡಿಕೆ ಮಾಡಲಾಯಿತು. ಮತ್ತೆ ನಡೆಯುವಷ್ಟರಲ್ಲಿ ಏನಾಗುತ್ತೋ ಅನ್ನುವಂಥ ಆತಂಕ ಒಂದು ಕಡೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ವಿವಿಧ ಪೋಸ್ಟರ್ಗಳನ್ನು ಹಿಡ್ಕೊಂಡು ಈ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಅಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿದೆ. ಇನ್ನು ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಸಮಾಧಾನ ಮಾಡೋದಕ್ಕೆ ಅನೇಕರು ತೆರಳಿದ್ರು ಕೂಡ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯೇ ನಿರ್ಮಾಣವಾಗ್ಬಿಟ್ಟಿತ್ತು. ಖಮೇನಿ ಫೋಟೋ ಹಿಡ್ಕೊಂಡು ಶಾಸಕರು ಪ್ರೊಟೆಸ್ಟ್ಗೆ ಇಳಿದಿದ್ದಾರೆ.